ಆತ್ಮೀಯರೇ, ನಮಸ್ಕಾರ. ಮನೋಬಲವೇ ಮಹಾಬಲ. ಆ ವಿಚಾರದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನನ್ನ ಆನ್ಲೈನ್ ಕ್ಲಾಸ್ನಲ್ಲಿ ಇವತ್ತು ಪ್ರೆಸೆಂಟ್ ಇರೋರು ಕೂಡ. ನಾನು ಕೂಡ ಆ, ಈ ಮನಸ್ಸಿನ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದೀನಿ ಸುಮಾರು ವರ್ಷದಿಂದ. ಯಾಕೆ ಈ ಮನಸ್ಸು ಜನರನ್ನ ತುಂಬಾ ಕಾಟ ಕೊಡ್ತದೆ, ಸಮಸ್ಯೆ ಕೊಡ್ತದೆ ಅಂತ ನನಗೊಂದಂತೂ ಅರ್ಥ ಆಯ್ತು. ದಿನ ಆ ಮನಸ್ಸಿಗೆ ಏನಾದರೂ ಆಹಾರವನ್ನ ನಾವು ಫೀಡ್ ಮಾಡ್ತಾ ಇದ್ರೆ ಆ ಮನಸ್ಸು ಆಕ್ಟಿವ್ ಆಗಿರುತ್ತೆ, ಜಾಗೃತವಾಗಿರುತ್ತೆ. ಸೊ ಅದಕ್ಕೆ ಒಂದು ಜ್ಞಾನದ ಹಸಿವು ನಮಗಿರಬೇಕು. ಓಕೆ, ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ ಅಂತ ಒಂದು ಕೋಟ್. ಮನಸ್ಸಿದ್ದರೆ ಮಾರ್ಗ ನೀವೆಲ್ಲ ಕೇಳಿದ್ದೀರಾ. ನಾನು ಗುರಿ ಇದ್ದರೆ ಸ್ವರ್ಗ ಅನ್ನುವಂತಹ ಆ ಪದವನ್ನು ಕೂಡ ಬಳಸ್ತಾ ಇರ್ತಾನೆ. ಸೊ ಹಾಗಾಗಿನೇ ಮನಸ್ಸಿನಂತೆ ಮಹಾದೇವ ಅನ್ನೋ ಒಂದು ಗ್ರಾಮ್ಯ ಮಾತು ಕೂಡ ಇದೆ. ಜೊತೆಗೆ ಎಷ್ಟೊಂದು ಜನ ಈ ಮಾನಸಿಕ ಬಡತನದಿಂದ ಬಳಲುವುದನ್ನು ನಾನು ಗಮನಿಸಿದ್ದೇನೆ. ಅದರಿಂದ ಹೊರಬರಬೇಕು. ಜೊತೆಗೆ ಏನಾಗ್ತದೆ ಮನಸ್ಸಲ್ಲಿ ಅಂದರೆ, ಬಿತ್ತಿದಂತೆ ಬೆಳೆ. ನಾವೇನು ನಮ್ಮ ಮೈಂಡ್ಗೆ ಫೀಡ್ ಮಾಡ್ತೀವಿ ಅದೇನೇನೆ ವಾಪಸ್ ನಮಗೆ ಬರ್ತದೆ. ಅದು ಕೂಡ ನಮಗೆ ಗೊತ್ತಾಗಬೇಕು. ಜೊತೆಗೆ ಚಿಂತೆಗೂ ಚಿಂತನೆಗೂ ಎಷ್ಟು ವ್ಯತ್ಯಾಸ ಇದೆ. ಎಲ್ಲರೂ ಚಿಂತೆ ಮಾಡ್ತಾರೆ, ಆದರೆ ನಾವು ಚಿಂತನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಮನಸ್ಸೇ ಬಾಳಿನ ದಿಕ್ಸೂಚಿ ಅನ್ನುವ ಪದವನ್ನ ಕೂಡ ನಾವು ಬಳಸ್ತೇವೆ. ಈ ಮನಸ್ಸನ್ನ ನಾವು ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್, ಜೊತೆಗೆ ಅತೀಂದ್ರಿಯ ಮನಸ್ಸು, ಸೂಪರ್ ಕಾನ್ಷಿಯಸ್ ಮೈಂಡ್, ಜೊತೆಗೆ ಎಚ್ಚರ ಸ್ಥಿತಿಯಲ್ಲಿ ಇರುವಂತಹ ಮನಸ್ಸನ್ನ ಜಾಗೃತ ಅವಸ್ಥೆ ಅಂತ ಕರಿತೇವೆ. ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ. ಸೊ ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾನಸಿಕವಾಗಿ ಧೈರ್ಯವನ್ನ ವೃದ್ಧಿಸಿಕೊಂಡರೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದನ್ನ ನಾನು ಗಮನಿಸಿದ್ದೇನೆ. ಓಕೆ, ಇಫ್ ಯು ವಾಂಟ್ ಟು ನೋ ಸಮನ್ಸ್ ಮೈಂಡ್, ಲಿಸನ್ ಟು ದೇರ್ ವರ್ಡ್ಸ್. ಇಫ್ ಯು ವಾಂಟ್ ಟು ನೋ ಸಮನ್ಸ್ ಹಾರ್ಟ್, ಲುಕ್ ಅಟ್ ದೇರ್ ಆಕ್ಷನ್ಸ್ ಅಂತ ಒಂದು ಮಾತಿದೆ. ಈ ಥರ ಮನಸ್ಸಿನ ಬಗ್ಗೆ ಸುಮಾರು ಜನ ಅನೇಕ ಹೇಳಿಕೆಗಳನ್ನು ನೀಡುವುದನ್ನು ಕೂಡ ನಾನು ಗಮನಿಸಿದ್ದೇನೆ. ಮನಸ್ಸಿನ ಶಕ್ತಿಯ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಏಕಾಗ್ರತೆಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೃಜನಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಮನೋಭಾವವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ದೊಡ್ಡದಾಗಿ ಆಲೋಚನೆ ಮಾಡುವಂಥದ್ದು, ಥಿಂಕಿಂಗ್ ಬಿಗ್ ಸಾಧ್ಯತೆ ಇದೆ. ಹಾಗೆಯೇ ಮಾನಸಿಕ ಒತ್ತಡದಿಂದ ಹೊರಬಂದು ಎಲ್ಲೋ ಒಂದು ನಾವು ಜೀವನೋತ್ಸಾಹವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕೀಳರಿಮೆಯಿಂದ ಹೊರಬರೋದಕ್ಕೆ ಸಾಧ್ಯತೆ ಇದೆ. ಈ ಭಯಗಳನ್ನು ಬಿಸಾಕೋದಕ್ಕೆ ಸಾಧ್ಯತೆ ಇದೆ. ನಾವು ಅದನ್ನು ಅನುಭವಿಸ್ತಾ ಇರಬೇಕು, ಅದರಲ್ಲಿ ಸಂತೋಷವನ್ನು ಕೂಡ ಕಾಣಬೇಕು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಾವೆಲ್ಲ ಮಾನಸಿಕವಾಗಿ ಗಟ್ಟಿಯಾಗಬೇಕು ಸ್ನೇಹಿತರೆ. ಈ ಮನೋಬಲವೇ ಮಹಾಬಲ ಅನ್ನುವ ವಿಚಾರದ ಬಗ್ಗೆ ಮೊದಲನೇದಾಗಿ ನಾನು ಕಟ್ಟೇರಿ ಸ್ವಾಮಿ ಅವ್ರನ್ನ ಮಾತಾಡಿಸ್ತೇನೆ. ಎಸ್, ಕಟ್ಟೇರಿ ಸ್ವಾಮಿ ಅವರೇ, ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಷಯ ಬಂದ್ಬಿಟ್ಟು ಮನೋಬಲವೇ ಮಹಾಬಲ. ಈ ವಿಷಯ ಮನೋಭಾವ ಅಂತಂದ್ರೆ ನಮ್ಮ ಆತ್ಮವಿಶ್ವಾಸ. ನಮ್ಮ ಆತ್ಮವಿಶ್ವಾಸ ನಾವು ಯಾವಾಗ್ಲೂ ಗಟ್ಟಿಯಾಗಿ ಇಟ್ಕೊಳ್ಬೇಕು. ನಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಈಗ ಸ್ಥೈರ್ಯ ಇಲ್ಲದವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದನ್ನ ನಾವು ನೋಡ್ಬೋದು. ಯಾಕಂದ್ರೆ ನಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತವೆ. ನಾವು ಅದನ್ನ ಧೈರ್ಯವಾಗಿ ಸ್ಪೇಸ್ ಮಾಡೋದನ್ನ ಕಲಿಬೇಕು. ಯಾಕಂದ್ರೆ ಅದ್ರಲ್ಲಿಂದ ನಾವು ಆ ಯೋಚನೆಗಳು ಮಾಡ್ಕೊಂತ ನಾವು ಅದ್ರಲ್ಲಿಂದನೇ ನಾವು ಕುಂತಿದ್ರೆ ನಾವು ಮುಂದೆ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಮನೋಬಲ ಗಟ್ಟಿ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಏನು ಸಕಾರಾತ್ಮಕ ಯೋಚನೆಗಳು ನಮ್ಮಲ್ಲಿ ಜಾಸ್ತಿ ನಾವು ಯೋಚನೆ ಮಾಡ್ಬೇಕು. ಸಕಾರಾತ್ಮಕ ಭಾವನೆಗಳಿಂದ ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಹೋದ್ರೆ ನಮ್ಗೆ ಯಾವುದು ತೊಂದರೆ ಆಗಲ್ಲ. ಯಾಕಂದ್ರೆ ನಮ್ಮ ಬಲವೇ ಮಹಾಬಲ. ಯಾಕಂದ್ರೆ ನಾವು ಸಕಾರಾತ್ಮಕ ಕಡೆಯಿಂದ ನಡ್ಕಂತ ಹೋದ್ರೆ ನಮ್ಮ ಭಾವ. ಓಕೆ, ಫೈನ್. ನಿಮ್ಮ ಅನಿಸಿಕೆಯನ್ನ ತಿಳಿಸಿದ್ರಿ ಕಟ್ಟೇರಿ ಸ್ವಾಮಿ ಅವರೇ, ಧನ್ಯವಾದ.
ನಮ್ಮ ಜೊತೆ ರಾಮಚಂದ್ರ ಗೌಡ್ರು ಇದ್ದಾರೆ. ರಾಮಚಂದ್ರ ಗೌಡ್ರೆ, ಆಮ್, ತಾವು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿ. ನಮಸ್ಕಾರ ಆತ್ಮೀಯರೇ. ಮನೋಬಲವೇ ಮಹಾಬಲ. ಹೌದು, ಒಳ್ಳೆಯ ಆಲೋಚನೆಗಳಿದ್ರೆ ಮನುಷ್ಯನಿಗೆ ಒಳ್ಳೆಯ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಈ ಯಶಸ್ವಿ 100 ಜನ ಯಶಸ್ವಿ ವ್ಯಕ್ತಿಗಳನ್ನ ನಾವು ಉದಾಹರಣೆ ತೆಗೆದುಕೊಂಡಾಗ 85 ಜನ ಇವರ ಯಾವುದೇ ಒಂದು ಆರ್ಥಿಕವಾಗಿ ಅಥವಾ ಕುಟುಂಬದ ಹಿನ್ನೆಲೆ ಇಲ್ದೇನೆ ಆಗಿರೋರಿದ್ದಾರೆ. ವಿಶೇಷವಾಗಿ ಅವರು ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಹಾಯ ಮಾಡಿರುವಂತದ್ದು ಅವ್ರಿಗೆ ಹಣಬಲ ಅಲ್ಲ, ಬೇರೆ ಯಾವುದೇ ಬಲ ಅಲ್ಲ, ವಿದ್ಯೆ ಬಲ ಅಲ್ಲ, ಆ ಮನಸ್ಸಿನ ಬಲ. ಮನಸ್ಸಿದರೆ ಮಾರ್ಗ ಅಂತ ಹೇಳೋದು ಅದನ್ನೇ. ಏನು ನಾವು ಆಗ್ಬೇಕು ಅಂತ ನಿರ್ಧಾರ ಮಾಡ್ತೀವೋ ಅದು ಎಲ್ಲವನ್ನೂ ಆಗ್ಲಿಕ್ಕೆ ಸಾಧ್ಯ ಇರುವಂತದ್ದು ನಮ್ಮ ಹತ್ರ ಅಸ್ತ್ರ ಅಂತ ಅಂದ್ರೆ ಒಂದೇ ಮನ್ಸು. ಕೊರತೆಗಳನ್ನ ನಾವು ಲಿಸ್ಟ್ ಮಾಡೋದ್ ಬದಲಿಯಾಗಿ ಇರುವಂತಹ ಅನುಕೂಲಗಳನ್ನ ಸರಿ ರೀತಿಯಲ್ಲಿ ಈ ನಮ್ಮ ಮುಂದಿನ ನಮ್ಮ ಎಲ್ಲವನ್ನು ಒಂದು ಚಿತ್ರಣ ಮಾಡ್ಬಿಡ್ಬೋದಂತೆ. ಅದ್ರ ತಕ್ಕಂತೆ ನಾವೇನಾದ್ರೂ ಗುರಿ ಇಟ್ಕೊಂಡು ಅದನ್ನ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಮ್ಯಾಪಿಂಗ್ ಮಾಡಿ ನಾವು ಅದನ್ನೇನ ಪ್ರಯತ್ನ ಮಾಡಿದಾಗ ಈ ಹಣೆ ಬರನ ಬದಲಾಯಿಸ್ಲಿಕ್ಕೆ ಅಥವಾ ತಿದ್ಲಿಕ್ಕೆ ಆಗದೆ ಇರುವಂತದ್ದು ಬ್ರಹ್ಮ ಲಿಖಿತ ಹಣೆ ಬರ ಅಂತ ಹೇಳ್ತಾರೆ. ಇದು ಎಲ್ಲವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇರುವಂತ ಒಂದೇ ಒಂದು ನಮ್ಮಲ್ಲಿ ಇರುವಂತ ಅಸ್ತ್ರ ಅಂತ ಅಂದ್ರೆ ಮನೋಬಲ. ನೀವೇನಾದ್ರೂ ನೀವು ಈಗಲೇ ಡಿಸೈನ್ ಮಾಡ್ಕೋಬಹುದಂತೆ ಲೈಫಲ್ಲಿ ನೀವೇನಾಗ್ಬಹುದು. ಈಗ ಹೇಳ್ತಿರ್ತಾರಲ್ಲ, ನೀವು ಕೂಡ ಹೇಳ್ತಿರ್ತೀರಾ, ಬಡವ ಆಗಿ ಉಡೋದು ನಿಮ್ ತಪ್ಪಲ್ಲ, ಅಥವಾ ಶ್ರೀಮಂತ ಆಗದೆ ಏನಾದ್ರೂ ನೀನು ಸತ್ರೆ ಅದು ನಿನ್ನ ಅತ್ಯಂತ ದೊಡ್ಡ ತಪ್ಪು. ಪ್ರಯತ್ನ ಮಾಡಿ ಸೋಲಾಗ್ಬೋದು, ಪ್ರಯತ್ನ ಮಾಡದೇ ಇದ್ರೆ ಅದು ಒಂದ್ ರೀತಿಯಲ್ಲಿ ನಿರಾಸಕ್ತಿ ಕೊಡುವಂತ ಬದುಕು. ಮನ್ಸ್ಗೆ ನೀವೇನಾದ್ರೂ ಪಾಸಿಟಿವ್, ನಾನು ಆಗ್ಲೇಬೇಕು ಅನ್ನೋದೇನಾದ್ರು, ನೀವು ಮಾಡ್ಲೇಬೇಕು ಅನ್ನೋದೇನಾದ್ರು ಬಂದ್ರೆ ಆ ವ್ಯಕ್ತಿ ಅವನು ವಿಶ್ರಮಿಸೋದು. ಸ್ವಾಮಿ ವಿವೇಕಾನಂದ ಹೇಳತ್ತಾರ, ಗುರಿ ಮುಟ್ಟುವ ತನಕ ನಾವು ವಿಶ್ರಮಿಸಬಾರದು. ಆ ಮನ್ಸು ಪ್ರತಿಯೊಬ್ಬರಲ್ಲೂ ಇದ್ದಾರೋ ಪ್ರತಿಯೊಬ್ರು ಸಾಧಕರಾಗಿದ್ದಾರೆ ಅನ್ನೋದು ನನ್ನ ಅನುಭವದ ಮಾತು. ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಓಕೆ, ರಾಮಚಂದ್ರ ಅವರೇ, ತಾವು ತಮ್ಮ ಅನಿಸಿಕೆಯನ್ನ ಸೊಗಸಾಗಿ ತಿಳಿಸಿದ್ರಿ. ಆತ್ಮೀಯರೇ, ನಿಮ್ಗೆ ಏನ್ ಅನ್ಸುತ್ತೆ ಅಲ್ವೇ? ಮನೋಬಲವೇ ಮಹಾಬಲ. ಅರ್ಥ ಮಾಡ್ಕೊಳ್ಳೋಣ. ಸಿ, ಬ್ರೈನ್ ಅಥವಾ ನಾವು ಏನು ಮೈಂಡ್ ಅಂತ ಕರಿತೇವೆ, ಇಟ್ ಈಸ್ ಲೈಕ್ ಎ ಮೈನ್ ಸ್ವಿಚ್ ಆಫ್ ಮಾಡಿದ್ರೆ ಆಫ್ ಆಗೋಗುತ್ತೆ, ಆನ್ ಮಾಡಿದ್ರೆ ಆಕ್ಟಿವ್ ಆಗುತ್ತೆ. ಸೊ ಸಿಮಿಲರ್ಲಿ ನಮ್ಮ ಅನೇಕ ಚಿಂತನೆಗಳಿಗೆ, ಸೃಜನಾತ್ಮಕತೆಗೆ ಅಥವಾ ನಮ್ಮ ಯಾವುದೇ ಚಟುವಟಿಕೆಗೆ ಇದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಲಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.